ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಜಾತಿ ದಂಗಲ್ ಶುರುವಾಗ್ತಾ ಇರುವಂತದ್ದು ಒಕ್ಕಲಿಗ ಲಿಂಗಾಯತರಿಗೆ ಅಹಿಂದ ಕೌಂಟರ್ ಕೊಡ್ಲಾಗ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕಾಂತರಾಜ್ ವರದಿಗೆ ಆಗ್ರಹಿಸಿ ಬೃಹತ್ ಸಮಾವೇಶವನ್ನ ಮಾಡಲಾಗ್ತಾ ಇದೆ. ಅಹಿಂದ ಶಕ್ತಿ ಸಮಾವೇಶದ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು ಇದು. ಚಿತ್ರದುರ್ಗದಲ್ಲಿ ಶೋಷಿತರ ಜಾಗೃತಿ ಸಮಾವೇಶ ನಡೆಯಲಿರುವಂತದ್ದು. ಕಾಂತರಾಜು ವರದಿ ಜಾರಿಗೆ ಆಗ್ರಹಿಸಿ ಸಮಾವೇಶವನ್ನ ಮಾಡಲಾಗ್ತಾ ಇದೆ. ಸಮಾವೇಶದಲ್ಲಿ ಸಿಎಂ ಡಿಸಿಎಂ ಸೇರಿ ಪ್ರಮುಖರು ಭಾಗಿಯಾಗ್ತಾ ಇದ್ದಾರೆ. ಲಕ್ಷಾಂತರ ಜನರು ಸೇರುವಂತ ನಿರೀಕ್ಷೆ ಇರುವಂತದ್ದು. ಶೋಷಿತ ಸಮುದಾಯಗಳ ಶಾಸಕರು, ಸಚಿವರು, ಮುಖಂಡರು ಆಗಮಿಸಲಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಕೊಪ್ಪಳ, ಗದಗ, ಹಾವೇರಿ, ವಿಜಯನಗರದಿಂದ ಹೆಚ್ಚಿನ ಸಂಖ್ಯೆಯ ಜನ ಆಗಮಿಸ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರನೂ ಕೂಡ ಅಷ್ಟೇ, ಈಗ ವರದಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಬರೀ ಭರವಸೆಯನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು. ಇವತ್ತು ಅಹಿಂದ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ಕಳೆದ ವರ್ಷನೇ ಅದು ಬಂದ್ಬಿಡುತ್ತೆ, ಆ ವರದಿಯನ್ನ ಬಿಡುಗಡೆ ಮಾಡ್ಲಾಗ್ಬಿಡುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ಬಟ್ ಆಗಿಲ್ಲ ಈ ಕ್ಷಣದವರೆಗೂ ಕೂಡ. ಸೊ ಇವತ್ತು ಒಂದು ಬೃಹತ್ ಅಹಿಂದ ಸಮಾವೇಶ ಮಾಡ್ಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾದ್ ನೋಡ್ಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವಿನಾಯಕ್. ಇವತ್ತು ಒಂದು ಬೃಹತ್ ಸಮಾವೇಶವನ್ನ ಮಾಡಲಾಗ್ತಾ ಇದೆ ಅಹಿಂದ ವರ್ಗದಿಂದ. ಯಾವ ರೀತಿಯಾಗಿ ಸಮಾವೇಶ ಆಯೋಜನೆಗೊಂಡಿರುವಂತದ್ದು, ಎಷ್ಟೊತ್ತಿಗೆ ಶುರುವಾಗುತ್ತೆ, ಎಷ್ಟು ಜನ ಸೇರುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ, ಏನ್ ಆಗ್ರಹಿಸ್ತಾ ಇದ್ದಾರೆ ಅಂತ? ಪೃಥ್ವಿರಾಜ್, ಏನು ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ಕೋಟೆ ನಾಡು ಚಿತ್ರದುರ್ಗದಲ್ಲಿ ಒಂದು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದಿಂದ ಒಂದು ಬೃಹತ್ ಸಮಾವೇಶವನ್ನ ಜಾಗೃತಿಗಾಗಿ ಮಾಡ್ತಾ ಇರ್ತಕ್ಕಂಥ, ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಚಿವ ಸಂಪುಟದ ಅನೇಕ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಏನು ಕಾಂತರಾಜ್ ವರದಿ ಜಾರಿ ಏನಿದೆ ಮಾಡ್ಬೇಕೇನಿದೆ ಅದನ್ನು ಕೂಡ ಜಾರಿಗಾಗಿ ಒತ್ತಾಯಿಸುವಂತದ್ದು ಮತ್ತು ಒಳ ಮೀಸಲಾತಿಗಾಗಿ, ಮಹಿಳಾ ಮೀಸಲಾತಿಗಾಗಿ ಕೂಡ ಈ ಹಕ್ಕೊತ್ತಾಯವನ್ನ ಮಾಡ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋಂಥದ್ದು. ಅದಷ್ಟೇ ಅಲ್ಲದೇನೆ ಏನು ಮುಂಬರುವಂತ ಲೋಕಸಭಾ ಚುನಾವಣೆಯನ್ನ ಮನದಲ್ಲಿಟ್ಕೊಂಡು ಕೂಡ ಈ ಸಿದ್ದರಾಮಯ್ಯ ಬೆಂಬಲಿಗರು ಕೂಡ ಈ ಕಾರ್ಯಕ್ರಮವನ್ನ ಅವ್ರಿಗೆ ಬೆಂಬಲವಾಗಿ ನೀಡುವಂತದ್ದು ಮತ್ತು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳ್ಬರ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಈ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠದ ಪಕ್ಕದಲ್ಲಿರ್ತಕ್ಕಂಥ ಒಂದು 100 ಎಕರೆ ಜಮೀನು ಜಾಗದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡ್ತಾ ಇರ್ತಕ್ಕಂಥ. ಈ ಸಮಾವೇಶದಲ್ಲಿ ಒಂದು 3 ಮುಖ್ಯ ವೇದಿಕೆಗಳನ್ನ ಮಾಡಿ ಇಲ್ಲಿ ಗಣ್ಯರಿಗೆ, ಅತಿ ಗಣ್ಯರಿಗೆ ಒಂದು ಕೂರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ಮುಖ್ಯ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಪರಮೇಶ್ವರ್ ಸೇರಿದಂತೆ ಅನೇಕ ಸಚಿವರು ಇಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಅಕ್ಕಪಕ್ಕದ ಏನು 2 ವೇದಿಕೆಗಳಿದಾವೆ, ಅಲ್ಲಿ ಎಲ್ಲಾ ಸಮುದಾಯದ ಮುಖಂಡರಿಗೆ ಮತ್ತು ಶಾಸಕರಿಗೆ ಇಲ್ಲಿ ವೇದಿಕೆಯನ್ನ ಮಾಡಿರುವಂತದ್ದು. ಜೊತೆಗೆ ಇಲ್ಲಿಗೆ ಬರುವಂತ 3.5 ಲಕ್ಷ ಜನರಿಗೆ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಇಲ್ಲಿಗೆ ಬರುವಂತಹ ಎಲ್ಲಾ ಜನರಿಗೂ ಕೂಡ ಒಂದು ಊಟದ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಇದರಲ್ಲಿ ಏನಂತ ಹೇಳಿದ್ರೆ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಅಹಿಂದ ಮತ್ತು ಶೋಷಿತ ಸಮುದಾಯಗಳನ್ನ ಒಗ್ಗೂಡಿಸುವಂತ ಪ್ರಯತ್ನವನ್ನ ಮಾಡಿ ಮತ ಬ್ಯಾಂಕ್ ಅನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗುತ್ತದೆ ಅನ್ನುವಂತ ಮಾತುಗಳು ಕೇಳ್ಬರ್ತಾ ಇರ್ತಕ್ಕಂಥ. ಇದೆಲ್ಲವನ್ನ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನಂತ ಹೇಳಿದ್ರೆ, ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪಕ್ಷದ ಒಳಗೆ ಮತ್ತು ಹೊರಗೆ ಇರತಕ್ಕಂತ ಅನೇಕರಿಗೆ ಇದು ಒಂದ್ ರೀತಿಯ ಟಕ್ಕರ್ ನೀಡಿಕೆ ಈ ರೀತಿಯ ಒಂದು ಸಮಾವೇಶನ ಮಾಡಿ ಅವರಿಗೆ ಶಕ್ತಿಯನ್ನ ತುಂಬಲಿಕ್ಕೆ ಈ ಕಾರ್ಯಕ್ರಮನ ಮಾಡ್ಲಾಗ್ತದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಪೃಥ್ವಿರಾಜ್.